ಬಿಳಕತ್ತು ಅಪ್ಪಾ. ಚೈತ್ರಂಗ್ ಆಪರೇಷನ್ ಮಾಡಿಸ್ಕೊಂಡ್ ಬಂದ್ವಿ. ಆರಾಮಾಗಿದೀಯ ಇವಾಗ ಗೈಸ್? ಇವಾಗ ಗುಣ ಕೂತ್ಕೊಂತಾನೆ, ನಿಂತ್ಕೊತಾನೆ, ಮಲ್ಕತಾನೆ. ಎಷ್ಟು ಇಡೀ ಇನ್ಸ್ಟಾಗ್ರಾಮ್ ಅವರು ಯಾರು ಕ್ರಿಯೇಟ್ರು ಪ್ರತಿ ಒಬ್ಬರಿದ್ದಾರೆ ಗೈಸ್ ಇಲ್ಲಿ. ನೋಡ್ರಿ ಈ ಕಲರ್ಗೆ ನನ್ನ ಡ್ರೆಸ್ಸಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಡ್ರೆಸ್ಸಿಗೆ ನೀವು ಎಷ್ಟು ರೇಟಿಂಗ್ ಕೊಡ್ತೇವೆ ಗೊತ್ತಾಗುತ್ತೆ. ನಿಮ್ಮ ಅಕ್ಕ ನೋಡ ಇಲ್ಲೇ ನಿಂಗೆ ಗೊಂಡೆ ಓದ್ಕೋ ಫಸ್ಟ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೋಡ್ರಿ ಇಲ್ಲಿ ನಮ್ಗೆ ಗುಣವು ಅವಾಗಿಂದ ಕಿರ್ಚಾಡ್ತವನೆ ಗೈಸ್, ಕಿರ್ಚಾಡ್ತಾವನೆ. ಹೋಮ್ ವರ್ಕ್ ಬರೀತಿದೆ ಪೆನ್ಸಿಲ್ ಇಟ್ಕೊಂಡು. ಪೆನ್ ಕಣೆ ಹೋಮ್ ವರ್ಕ್ ಅಲ್ಲ ಅದು. ಯಾವನ್ ಹೇಳಿದೀನಿ ಪೆನ್ಸಿಲ್ ಅಂತ? ಅದು ಪೆನ್. ಅದು ಮುಂಬೈಗೆ ಹೋಗ್ತಾ ಇದೀನಿ. ಸೊ 3 ಗಂಟೆ ಫ್ಲೈಟ್ ಇರೋದು. ಸೊ ಈಗ ಜಸ್ಟ್ ನಮ್ಮ ಅಕ್ಕ ಹಾಸ್ಪಿಟಲಿಂದ ಮನೆಗೆ ಬಂದಿದ್ದಾಳೆ. ಸೊ ಏನೈತೆ ಅಂತ ನಮ್ಮ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಯ್ ಮದರ್ ಇಂಡಿಯಾ, ಏನ್ ಮಾಡ್ತಾ ಇದೀಯಾ? ಮೇಲ್ ಕುತ್ಕೊಂತೀಯಾ? ಕುತ್ಕೊಳ್ಳಮ್ಮ, ನಿಂಗೆ ಗೊಂಡೆ ಓದ್ಕೋ ಫಸ್ಟು. ಹೊಚ್ಚಿ ಬೋಳ ಅಲ್ಲದೆ ನೇ ತಕೊಂಡವಳೆ. ಗೈಸ್ ನಮ್ಮ ಮದರ್, ಅಯ್ಯೋ ನನ್ನ ಮಕ್ಕಳ್ರಿ ಇಬ್ರು ಅವರೇ ಗೈಸ್ ನಮ್ಮ ಮನೆಯಲ್ಲಿ. ಮಾತಾಡ್ಕೊಡ್ಸಲ್ಲ, ಸುಮ್ಮನೆ ಇರಲ್ಲ. ಹುಡ್ರಿ ಹಿಂಗ ಆಡ್ತಾ ಇರ್ತಾವೆ. ಇವಳು ಹಿಂಗ ಆಡ್ತಾಳೆ, ಇಲ್ಲಿ ನೋಡ್ರಿ ಇವ್ನು ಹೆಂಗ್ ನೋಡ್ತಾನೆ ನನ್ನನ್ನ. ನಾನು ಮಾತಾಡ್ರೆ ನನ್ನೇ ನೋಡ್ತಾ ಇರ್ತಾನೆ, ಕ್ಯಾಮ್ರಾ ತೆಗ್ರೆ ನನ್ನೇ ನೋಡ್ತಾ ಇರ್ತಾನೆ ಇವನೊಬ್ಬ. ಬೈಸ್ ಬನ್ನಿ ನಮ್ಮ ಅಕ್ಕ ನೋಡೋಣ ಏನ್ ಮಾಡ್ತಾಳೆ ಅಂತ. ಪಾಪ ಅವಳು ಇವಾಗ ಜಸ್ಟ್ ಹಾಸ್ಪಿಟ್ಲಿಂದ ಮನೆಗೆ ಬಂದ್ಲು. ನೋಡ್ರಿ ಡಮಾರ್ ಅಂತ ಮಲ್ಕೊಂಬಿಟ್ಟವಳಲ್ಲಿ. ಖುಷಿ ನೋಡಿ ಅಮ್ಮಂಗೆ ಏನಾಗೈತೆ ಪಾಪ. ನೋಡಿ ಗೈಸ್ ನಮ್ಮ ಅಕ್ಕ ಸ್ಲೀಪ್, ಫುಲ್ಲು ಡೀಪ್ ಸ್ಲೀಪಲ್ಲ ಅವಳಿಗೆ ಏನು ಗೊತ್ತಾಗ್ತಾ ಇಲ್ಲ. ಪ್ರೆಗ್ನೆಂಟ್ ಇಲ್ಲ ನಮ್ಮ ಅಕ್ಕನಿಗೆ. ಅದೇನಕ್ಕೆ ನಮ್ಮ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ. ಮದರ್ ಇಂಡಿಯಾ ಹೇಳಿ ಏನಾಯ್ತು? ಏನು ಚೈತ್ರಂಗ್ ಆಪರೇಷನ್ ಮಾಡಿಸ್ಕೊಂಡ್ ಬಂದ್ವಿ. ಮಲಗಿದಾಳೆ ಸುಸ್ತಾಗಿ ಮಲ್ಕೊಂಡು. ರೆಸ್ಟ್ ಮಾಡ್ಬೇಕು, ಇನ್ನೂ 1 ವಾರ ಚೆನ್ನಾಗಿ ರೆಸ್ಟ್ ಮಾಡ್ಬೇಕು. ಹೌದಾ? ಪಾಪ ಅವಳು ಬೆಳಿಗ್ಗೆ 7 ಗಂಟೆಗೆ ಹೋದವಳು. ಇವಾಗ ಸಂಜೆ 6 ಗಂಟೆವರೆಗೂ ಅವಳು ಒಂದು ಚೂರು ನೀರು ಕುಡ್ದಿಲ್ಲ, ಒಂಚೂರು ಊಟ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗಾದ್ರೆ ಆಪರೇಷನ್ ಆಗಿ ಒಂದು ನಿಮಿಷ ಆಪರೇಷನ್ ಮಾಡಿಸ್ಕೊಂಡು ಬರೋವರೆಗೂ ಪಾಪ ಅವಳು ಏನೂ ತಿಂದು ಇಲ್ಲ, ಏನೂ ಮಾಡಿಲ್ಲ. ಪಾಪ ಫುಲ್ ಸುಸ್ತಾಗ್ಬಿಟ್ಟಿದ್ಲು. ಸೊ ಹಂಗೆ ಬಂದಿದ್ದ ತಕ್ಷಣ ಇವಾಗ ಸ್ವಲ್ಪ ಗಂಜಿ ಕುಡ್ದು ಹಂಗೆ ಮಲ್ಕೊಂಬಿಟ್ಲು. ಗಂಜಿ ಕುಡ್ದು ಹಂಗೆ ಮಲ್ಕೊಂಬಿಟ್ಲು. ಸೊ ಪಾಪ ಒಂದು ಸ್ವಲ್ಪ ಬೇಜಾರಾಯ್ತು ನಮ್ಗೂ ಅಲ್ಲಮ್ಮ. ನೋವಾಗತ್ತಲ್ವಾ? ಹೌದು. ನಿಮ್ಮ ಕಾಲದಲ್ಲೂ ಹಿಂಗೆ ಇತ್ತಮ್ಮ? ಹಿಂಗೆ ಟ್ರೀಟ್ಮೆಂಟ್ ಇತ್ತಾ? ಎಲ್ಲಾ ಕಾಲದಲ್ಲೂ ಅದೇ ಟ್ರೀಟ್ಮೆಂಟೇನೆ. ಅಲ್ಲ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಟೆಕ್ನಾಲಜಿ ಸ್ವಲ್ಪ ಇಂಪ್ರೂವ್, ಇವಾಗ ರೇಡಿಯೇಷನ್ ಅದು ಇದೆಲ್ಲ ಇಂಪ್ರೂವ್ ಆಗಿದೆ. ಬಟ್ ನಿಮ್ ಕಾಲದಲ್ಲಿ ಹೆಂಗಿತ್ತು? ನಮ್ ಕಾಲದಲ್ಲೂ ಕರೆಂಟ್ ಆಪರೇಷನ್, ಕೈ ಆಪರೇಷನ್ 2 ಇತ್ತು. ನಮ್ಮ ಅಮ್ಮವರೆಲ್ಲ ಕೈ ಆಪರೇಷನ್ ಮಾಡಿಸ್ಕೊಂಡ್ರು. ನಮ್ ಕಾಲದಲ್ಲಿ ನಾವು ಕರೆಂಟ್ ಆಪರೇಷನ್ ಮಾಡಿಸ್ಕೊಂಡು. ಅವಾಗ ಸಿಚುವೇಶನ್ ಬೇರೆ ಇತ್ತು, ಇವಾಗ ಸಿಚುವೇಶನ್ ಬೇರೆ ಇದೆ. ನಮ್ಗೆ ತಡ್ಕೊಳ್ಳೋ ಕೆಪಾಸಿಟಿ ಇತ್ತು. ಈಗಿನ ಕಾಲದವ್ರು ತುಂಬಾ ಸೂಕ್ಷ್ಮ ಅಲ್ವಾ? ಸೊ ಸ್ವಲ್ಪ ಪೇನ್ ಜಾಸ್ತಿ ಆಗುತ್ತೆ ಅವ್ರಿಗೆ. ನಿಧಾನ ಸುಧಾರಿಸ್ಕೊಬೇಕು ಅವರು. ಅವನಂತೆ ಮಾತಾಡ್ಸು ಗುಣಿ. ನೀನ್ ಬಿಡೋ, ಇಲ್ಲಿ ನೋಡ್ರು ನಿಮ್ಮ ಅಕ್ಕ ನೋಡ ಇಲ್ಲೇ ಬೀಳ್ತೀನಿ ಹೇಳ್ತೀನಿ ಏನು. ಅವಳು ಒಂಚೂರಿಲ್ಲ ಗೈಸ್. ಅವಳು ಬಿದ್ರು ಕೂಡ, ಅವಳು ಹೊಡೆದ್ರು ಕೂಡ ಅವಳು ಸ್ವಲ್ಪನೂ ಒಂಚೂರು ಯಾಕೆ ಮಾಡಲ್ಲ. ಅವಳು ಆ ತರ ಮನುಷ್ಯಳು, ಒಂಥರ ಡಿಫ್ರೆಂಟ್ ಮನುಷ್ಯಳು. ಕೆಳಗಿಳಿ. ಬೆಳಿಗ್ಗೆಯಿಂದ ಇವ್ರಿಬ್ಬರನ್ನ ಸುಧಾರಿಸೋಷ್ಟ ಸಾಕಾಗೋಯ್ತಪ್ಪ. ಗೈಸ್ ನಮ್ಮ ಅಜ್ಜಿನ ಪಾಪ ಬೆಳಿಗ್ಗೆ ಹೋದವ್ರು ಹಾಸ್ಪಿಟ್ಲಿಗೆ. ಅವ್ರಿಗೂ ನಿದ್ದೆ ಇಲ್ಲ ಪಾಪ. ಅವರು ಅಲ್ಲೇ ಕಾಯ್ಕೊಂಡು ನಮ್ಮ ಅಕ್ಕನ ಕಾಯ್ಕೊಂಡು ಪಾಪ ನಮ್ಮ ಅಜ್ಜಿ ಅಲ್ಲೇ ಇದ್ರು. ಸೊ ಅವರೇ ಫುಲ್ ಇವತ್ತು ಇನ್ಚಾರ್ಜ್ ನಮ್ಮ ಅಕ್ಕನ ತಗೊಂಡಿದ್ದವರು. ನಮ್ಮಮ್ಮ ಪಾಪ ಇವನ್ ಗುಣವನ್ನ ಮತ್ತೆ ಕುಶಾಲಿನ ಇನ್ಚಾರ್ಜ್ ತಗೊಂಡಿದ್ರು. ನಾನು ಸ್ವಲ್ಪ ಕುಶಾಲಿನ ಇನ್ಚಾರ್ಜ್ ತಗೊಂಡಿದ್ದೆ. ನೋಡ್ರಿ ಹಿಂಗೆ ಇವ್ರಿಬ್ಬರನ್ನ ನಾನು ಇನ್ಚಾರ್ಜ್ ತಗೊಂಡಿದ್ದೆ. ಅರೆ ನಮ್ಮಮ್ಮ ಇವನ ಜಾಸ್ತಿ ಇನ್ಚಾರ್ಜ್ ತಗೊಂಡಿದ್ರು. ಅವ್ರಿಗೆ ಹಾಲು ಹಾಕ್ಬೇಕಲ್ಲ ಟೈಮ್ ಸರಿಯಾಗಿ. ಹಾಲು ಹಾಕ್ಬೇಕು, ನೋಡ್ಕೋಬೇಕು, ಸುಧಾರಿಸ್ಬೇಕು. ನಮ್ಮ ಆಡಿಯನ್ಸ್ ಕೇಳಿದ್ರು ಗುಣವಿಗೆ ಏನ್ ತಿನ್ನಿಸ್ತೀರಾ ಅಂತ. ಗುಣವಿಗೆ ಏನ್ ತಿನ್ನಿಸ್ತೀರಾ? ಗುಣವಿಗಿನ್ನ ಏನು ತಿನ್ನಿಸ್ತಿಲ್ಲ ಪಾಪ. ಹಾಲು ಒಂದೇ ಕುಡಿತಿರೋದು. ಅಷ್ಟೇ ಕುಡಿತಿರೋದು. ಆದ್ಮೇಲೆ ಸ್ವಲ್ಪ ಇನ್ನೊಂದು ಸ್ಟಾರ್ಟ್ ಮಾಡ್ಬೇಕು. ಆಪಲ್ಲು, ಕ್ಯಾರೆಟ್ ಅದೆಲ್ಲ ಬೇಯಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೇಕು 6 ತಿಂಗಳಾದ್ಮೇಲೆ. ವಯಸ್ಸು ಅವ್ನಿಗೆ ಇನ್ನೂ ಏನು ಕಮೆಂಟ್ ನೋಡಿದೆ. ಸೊ ಗುಣವು ಚೆನ್ನಾಗಿದ್ದಾನಲ್ಲ, ಏನ್ ತಿನ್ನಿಸ್ತೀರಾ ಅವ್ನಿಗೆ ಕೇಳಿದ್ರಿ. ಸುಮ್ನಿರು. ಸೊ ಅದಕ್ಕೆ ಇವಾಗ ಗುಣವಿಗೆ ನಾವೇನು ತಿನ್ನಿಸ್ತಾ ಇಲ್ಲ. ಬರೀ ಹಾಲು ಅಷ್ಟೇ ಕುಡಿಸ್ತಾ ಇರೋದು. ಬಿಳಕತ್ತು ಅಪ್ಪಾ, ಏನಕ್ಕೆ ಹಂಗ್ ಮಾಡ್ತೀಯಾ? ಗೊತ್ತಾಗಲ್ಲ ನಿನ್ಗೆ? ಸಾಯಿಸ್ಬಿಡು ನನ್ನ, ಕತ್ತಿರ್ಬಿಟ್ಟು ಹಿಂಗೆ ಸಾಯಿಸ್ಬಿಡು. ಎಳಿತ ಕತ್ತಿಂಗ್ ನಂದು ಗೈಸ್. ಇವಳು ಎಷ್ಟು ಕಾಟ ಕೊಡ್ತಾಳೆ ಅಂದ್ರೆ ಕತ್ತಿಂಗ್ ಇಕ್ಸ್ತಾಳೆ. ಮತ್ತೆ ನಾನು ವಾಲೆ ಹಾಕೊಂಡಿದ್ದೀನಿ ಗೊತ್ತಾ, ವಾಲೆ ಬಂದ್ಬಿಟ್ಟು ಹಿಂಗೆ ಎಳಿತಾಳೆ. ಇವಳಿಗೆ ಹೊಡೆಯಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಏನ್ ಮಾಡಿ ಗೊತ್ತಾಗಲ್ಲ. ಟೈಮಲ್ಲಿ ಸುಮ್ಮನೆ ಅಲ್ಕೊಚ್ಕೊಂಡು ಇದ್ಬಿಡ್ತೀನಿ ಗೈಸ್. ಅಷ್ಟು ಕಾಟ ಕೊಡ್ತಾಳೆ. ನೋಡ್ರಿ ಹೆಂಗಾರ ನೋಡ್ರಿ, ಹಿಂಗೆ ಆಡ್ತಾಳೆ. ಹಿಂಗೆ ಒಂದೊಂದ್ಸರಿ ನಾಗಾವಳಿ ಬಂದ್ಬಿಡ್ತೀವಿ ಮೈ ಮೇಲೆ. ವಾ ಕಡೆ
ಯೋ ಫಸ್ಟ್ ಗೊಂಡೆ ಹೊಡ್ಸ್ಕೊ ಕೈ ಬಿಡೋದಂದು. ನಿಮ್ಮ ಅಮ್ಮಂಗೆ ಹುಷಾರಿಲ್ಲ, ಸೈಲೆಂಟ್ ಆಗಿರು. ನಿಮ್ಮ ಅಮ್ಮಂಗೆ ತಲೆ ನೋವು. ಗೈಸ್ ಇವಳು ಹಿಂಗಿದ್ದಾಗೆ ಚೆನ್ನಾಗಿದ್ಲು ಗೈಸ್. ಹಿಂಗ್ ಯಾಕಾದ್ರೂ ಅಲ್ಲ ನಿಮ್ಮ ಅಕ್ಕ ಕಣಕ್ ಗೊತ್ತಿಲ್ಲ. ನೋಡೋ ನಿಮ್ಮ ಅಕ್ಕನ ನೋಡೋ ಹೆಂಗಾಡ್ತಾಳೆ ನೋಡೋ. ಈ ವಯಸ್ಸಿನಲ್ಲಿ ಖುಷಾನಿನೂ ಹಂಗೆ ಸೇಮ್ ಜೆರಾಕ್ಸ್ ಹಿಂಗೆ ಇದೆ. ಸೇಮ್ ಅಲ್ಲಮ್ಮ ಗೈಸ್. ಗೈಸ್ ನಿಮ್ಗೆ 2 ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಗುಣವದು ಮತ್ತೆ ಕುಶಾನಿದು ಫೋಟೋ ಹಾಕಿದೀನಿ ಗೊತ್ತಾ. ಸೊ ನೀವೇ ಕನ್ನಡಿರಿ ಯಾವ್ದು ಗುಣವು ಯಾವ್ದು ಕುಶಾನಿ ಅಂತ. ರೈಟ್ ಇಲ್ಲ ಲೆಫ್ಟ್. ರೈಟ್ ಅನ್ನ ಕುಶಾನಿ, ಲೆಫ್ಟ್ ಅನ್ನ ಗುಣ. ಆತರ ನಾವು ಯಾವ್ದು ಕುಶಾನಿ ಅಂತ ನೀವೇ ಕನ್ನಡಿ ನಂಗೆ ಹೇಳಿ. ಗೈಸ್ ಇವಾಗ ಗುಣವ್ ಕೂತ್ಕೊಂತಾನೆ, ನಿಂತ್ಕೊತಾನೆ, ಮಲ್ಕೋತಾನೆ, ಎಲ್ಲ ಮಾಡ್ತಾನೆ. ಬಟ್ ಅವ್ನಿಗೆ ಒಂದು ಸಪೋರ್ಟ್ ಇರ್ಬೇಕಂತೆ, ಒಂದು ಕೈ ಸಪೋರ್ಟ್ ಇರಬೇಕು. ನೋಡ್ರಿ ಹಿಂಗೆಲ್ಲ ನಗ್ತಾ ಇರ್ತಾನೆ. ಅಯ್ಯೋ 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 ಅಯ್ಯೋ. ಪೆನ್ಸಿಲ್ ಏನಕ್ಕೆ ನಿಂಗೆ ಇವಾಗ? ಸುಮ್ಮನೆ ಪೆನ್ಸಿಲ್ ಎಲ್ಲ ನೀವು ಯೂಸ್ ಮಾಡಬಾರ್ದು. ನಿಂಗೇನಕ್ಕೆ ಪೆನ್ಸಿಲ್ಲು? ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಗುಣಿ ಕೈ ಕೊಡಂಗೆ, ಕೈ ಕೊಡ ಮಗ್ನೆ. ಜನಗಳು ನಮ್ಮ ಆಡಿಯನ್ಸು ಇನ್ನೂ ನಿನ್ಗೆ ಯೂಸ್ ಟು ಇಟ್ ಆಗಿಲ್ಲ ಗೈಸ್. ನಾನು ಇನ್ನೂ ಜಾಸ್ತಿ ಗುಣವನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ನನ್ನ ವ್ಲಾಗ್ಗಳಲ್ಲೆಲ್ಲ. ಬಿಕಾಸ್ ಅವ್ನು ಇನ್ನೂ ಏನೋ ಇಂಟ್ರಾಕ್ಟ್ ಮಾಡಲ್ಲ ಅಂತ. ಒಂದು 6-7 ಮಂತ್ಸ್ ಆಗ್ಲಿ. ಏನಂತವಳು ಇಂಗ್ಲೀಷು? ಏನು ಏನದು? ಆಯ್ತು ಏನ್ ಕುಶಾನಿ, ನಾನು ಏನೋ ಮಾತಾಡ್ತಾ ಇದ್ದೀನಿ ಕುಶಾನಿ ನಮ್ಮ ಆಡಿಯನ್ಸ್ ಹತ್ರ. 1 ನಿಮಿಷ ಇರಲೇ. ಬೆಳಿಗ್ಗೆಯಿಂದ ಕಾಟ ಕೊಟ್ಟೆ 1 5 ನಿಮಿಷ ನಮ್ ಜನಗಳು ಟೈಮ್ ಕೊಡ್ತೀವಿ. 1 ನಿಮಿಷ ಏನಕ್ಕೆ ಬೇಡ? ಸುಮ್ಮನೆ ಕುತ್ಕೊಳ್ಳೆ ಸರಿನಾ ಗೈಸ್. ಇವಾಗ ಒಂದು 2 ಮಂತ್ಸ್ ಆದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಇಂಟ್ರಾಕ್ಟ್ ಮಾಡ್ತಾನೆ ನೋಡ್ರಿ. ಇವಾಗೆಲ್ಲ ಕೈ ಇಟ್ಕೋದು, ಅಮ್ಮ ಯಾರು ಅಪ್ಪ ಯಾರು ಎಲ್ಲ ಗೊತ್ತು ಅವ್ನಿಗೆ ಇವಾಗ. ಸೊ ಅದಕ್ಕೇನೆ ಒಂದ್ ಸ್ವಲ್ಪ ಇಂಟ್ರಾಕ್ಟ್ ಮಾಡ್ಲಿ, ಅವಾಗ ನಿಮ್ಗೂ ಸ್ವಲ್ಪ ಅವನು ಕೂಡ ಯೂಸ್ ಫಿಟ್ ಆಗ್ತಾನೆ ತಾನೇ ಗುಣ. ಅನ್ನು ಗುಣ ನಮ್ಮ ಅಕ್ಕ ಇನ್ನು ರೆಸ್ಟ್ ಮಾಡ್ತಾನೆ ಇದ್ದಾಳೆ. ಸೊ ಏನ್ ತಿಂದ್ಲು ಏನ್ ಬಿಟ್ಲು ಗೊತ್ತಿಲ್ಲ. ಗಂಜಿ ಮಾತ್ರ ಕುಡ್ದವಳೆ. ಚೈ ಚೈ ಹಾಯ್ ಚೈ ಹಾಯ್ ಹಲೋ. ಆರಾಮಾಗಿದೆಯಾ ಇವಾಗ? ಆರಾಮಾಗಿದೆಯಾ? ಇನ್ನೂ ಜ್ವರ ಹೋಗಿಲ್ವಾ? ಜ್ವರ ಏನಾಯ್ತಾ ನಿಂಗೆ? ಜ್ವರ ಇಲ್ಲ ನೋಡು. ಅಮ್ಮಂಗೆ ಟೆಸ್ಟ್ ಮಾಡು ಅಮ್ಮಂಗೆ ಏನಾಗಿದೆ ಅಂತ. ಚುಚ್ಚಿ ಕೊಟ್ಟವ್ರಾ? ಚುಚ್ಚಿ ಕೊಟ್ಟು ಅಲ್ಲಿ ಕೊಟ್ಟವ್ರಾ? ಸುಸ್ತಲ್ಲ ಹೋಯ್ತಾ? ಕರೆಕ್ಟಾಗಿದೆಯಾ? ಚೆನ್ನಾಗಿದೆಯಾ ಇವಾಗ? ಸುಸ್ತಾಗ್ತಿದೆ ಇನ್ನ? ಏನೋ ತಿಂತೀಯಾ? ಏನೋ ಕುಡಿತೀಯಾ? ಇಡ್ಲಿ ತಿಂತೀಯಾ? ಇಡ್ಲಿ ತೊಗೊಂಬರಲ್ಲ? ಓಕೆ ನೀನೇನಕ್ಕೆ ಬರ್ತಿ ಇಡ್ಲಿ ತರ? ನಾನು ಹೋಗಿ ಬರ್ತೀನಿ. ಆಯ್ತು ನಡಿ 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 ನಡಿ. ಆಯ್ತು ನಡಿ ನಡಿ ನಡಿ. ಅಕ್ಕಿ ಬೇಕಾ ದೋಸೆ ಬೇಕಾ? ಇಡ್ಲಿ ಬೇಕಾ? ಏನ ಅಕ್ಕಿ ಬೇಕಾ ದೋಸೆ ಬೇಕಾ ಅಂದ್ರೆ ಇಡ್ಲಿ ಬೇಕಾ? ನಡಿ ನಡಿ ತರ ನಡಿ ತರ ನಡಿ ತರ ನಡಿ. ಇಡ್ಲಿ ತಗೊಂಬಂದೆ. ನಾವು ಅಮ್ಮನ ಗೋಬಿ ಬೇಕಾದ್ರೆ ಗೋಬಿ ತಗೊಂಡ್ಬಿಟ್ಟಿನಿ. ಅವ್ರಿಗೇನ ಬಸ್ಲಿ ಬೈಕ್ ಇದ್ದಾರೆ, ಬೈಕ್ಸ್ಕೊಂಡ್ಬಿಟ್ರೆ ನಮ್ಮ ಗೋಬಿ ತಂದ್ಬಿಡಿ. ಅಂಡ್ ಗೈಸ್ ನಾನು ಇವಾಗ 6 ಗಂಟೆಗೆ ಮುಂಬೈಗೆ ಹೋಗ್ಬೇಕು. ಬೆಳಿಗ್ಗೆ ಫ್ಲೈಟ್ ಇದೆ ನನಗೆ. ಸೊ ನಾನು ಡ್ರೆಸ್ ಕೂಡ ಆರ್ಡರ್ ಮಾಡಿ, ಡ್ರೆಸ್ ಕೂಡ ಬರ್ತಿದೆ. ಸೊ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ನಿಮ್ಗೆ ಸಿಗ್ತಿದೆ ಆನ್ ದ ವೇ. ಹಂಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಮುಂಬೈಗೆ. ಮುಂಬೈಗೆ ಯಾಕೆ ಹೋಗ್ತಿರೋದು ಅಂತಂದ್ರೆ ಇಂಟರ್ನ್ಯಾಷನಲ್ ಕ್ರಿಯೇಟರ್ ಮೀಟಪ್ ಇದೆ. ಸೊ ಇಡೀ ಇಂಟರ್ನ್ಯಾಷನಲ್ ಯಾರು ಇದ್ದಾರೆ ಎಲ್ಲ ಕ್ರಿಯೇಟರ್ಗಳು ಬರ್ತಾರೆ. ಸೊ ಕನ್ನಡದಲ್ಲಿ ನಾನು ಹೋಗ್ತಾ ಇದ್ದೀನಿ, ಕನ್ನಡ ಕ್ರಿಯೇಟರ್ಸ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ಕನ್ನಡ ಕ್ರಿಯೇಟರ್ಸ್ ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಕ್ರಿಯೇಟರ್ಗಳು ಬರ್ತಾರೆ ಮುಂಬೈಗೆ. ಸೊ ಹೆಂಗಿರುತ್ತೆ ಜರ್ನಿ ಅಂತ ಪ್ರತಿಯೊಂದು ನಿಮ್ಗೆ ತೋರಿಸಿ ಆನ್ ದ ವೇ. ಲೆಟ್ಸ್ ಗೋ. ನನ್ಗೆ ಹೇಳಲಿಲ್ಲ ನೀನು? ಸರ್ಪ್ರೈಸ್ ನಿನಗೆ ಹೇಳ್ಬಿಟ್ಟಲ್ಲ. ಇವಾಗ ಗೊತ್ತಾಗ್ಬಿಡುತ್ತೆ ನಿನಗೆ. ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇನ್ನು ಹೋಗಿಲ್ಲ, ಇನ್ನು 6 ಗಂಟೆ ಫ್ಲೈಟ್ ಇರೋದು. 3 ಗಂಟೆಗೆ ಹೋಗ್ಬೇಕು. ಒಳ್ಳೇದಾಗ್ಲಿ, ಅದಕ್ಕೆ ಹೇಳಿದ್ದು ಮುಂಗಡವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ನಮ್ಮ ಅಜ್ಜಿ ಬಿಗ್ ಬಾಸ್ ಅಂದ್ರೆ ನಮ್ಮ ಅಜ್ಜಿಗೆ ಸಿಕ್ಕಾಪಟ್ಟೆ ಇಷ್ಟ. ಬಿಗ್ ಬಾಸ್ ಒಳಗೆ ಹೊಟ್ಟೋಗ್ಬಿಡ್ತಾರೆ ಬಿಟ್ರೆ. ಬಿಗ್ ಬಾಸ್ ಒಳಗೆ ಹೊಟ್ಟೈತಿಲ್ಲ ಏನೋ ಬಿಟ್ರೆ. ನಮ್ಮ ಅಜ್ಜಿಗೆ ಕಳ್ಸ್ಬೇಕಿತ್ತು ಗೈಸ್ ಮಲ್ಲಮ್ಮನ್ ತರ. ನಮ್ಮ ಅಜ್ಜಿ ಸೈಲೆಂಟ್, ಮಲ್ಲಮ್ಮನ್ ತರನೇ ಸೈಲೆಂಟ್ ನಮ್ಮ ಅಜ್ಜಿ. ಮಲ್ಲಮ್ಮನ್ ಕ್ಯಾಂಡಿಡೇಟ್ಗೆ ನಮ್ಮ ಅಜ್ಜಿಗೆ ಕಳ್ಸ್ಬೇಕಿತ್ತು ಬಿಗ್ ಬಾಸ್ಗೆ. ಹಲೋ ಹಲೋ ಮಾತಾರೋ ಪುಟ್ಟ. ಹಲೋ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಾದ್ರೆ ಫಸ್ಟ್ ಮೈಕ್ ತೊಗೊಂಡಿದ್ದೆ ಗೈಸ್. ಅದು ಒಂದು 7 years ಬ್ಯಾಕ್ ಮೋಸ್ಟ್ಲಿ ತೊಗೊಂಡಿದ್ದು. 7 years ಬ್ಯಾಕ್ ತೊಗೊಂಡಿದ್ದು ಮೈಕ್ ಇದು. ಅದನ್ನು ಚೆಕ್ ಮಾಡ್ತಿದ್ದೆ ವರ್ಕ್ ಆಗ್ತಿದೆ ಅಂತ. ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 12:20 ಆಗಿದೆ. ಸೊ ಇವಾಗೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ನನ್ನ ಬಟ್ಟೆಗಳು. ನೋಡಿ ಗೈಸ್ ಇದೇ ಔಟ್ಫಿಟ್ ಹಾಕೊಳ್ಳೋದು. ಸೊ ನಿಮಗೆ ಇದು ಔಟ್ಫಿಟ್ಟು ಸಕ್ಕತ್ತಾಗಿದೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ಓಕೆನಾ ಔಟ್ಫಿಟ್ ಹೆಂಗಿದೆ ಅಂತ. ಹೇಯ್ ನೋಡಿ ಇಲ್ಲಿ ಟೈಮ್ ಬಂದ್ಬಿಟ್ಟು ಎಸ್ಕೋತಾ ಇವಾಗ 12:17.
ಹೋಗ್ಬಿಟ್ಟು ಮಲ್ಕೋ. ಇವಾಗ ದೆವ್ವಗಳೆಲ್ಲ ಬರೋ ಟೈಮ್, ಇವಾಗ ಮಲ್ಕೋ ಹೋಗು. ನಾನು ಪ್ಯಾಕಿಂಗ್ ಮಾಡ್ಕೋತೀನಿ ಬಟ್ಟೆಗಳ್ನ. ನಾನು ಮುಂಬೈ ಹೋಗ್ತೀನಿ. ಮುಂಬೈ ಗೊತ್ತಾ? ಮುಂಬೈ ಅಲ್ಲಿ ಹೋಗ್ತಾ ಇದೀನಿ. ಮುಂಬೈ ಹೋಗ್ತಾ ಇದೀನಿ. ಎಲ್ಲ ಗೊತ್ತು. ಈ 3 ವರ್ಷಕ್ಕೆ ಏನ ಮಾಡ್ತಾವಳೆ, ನೀನ್ ದೊಡ್ಡ ಆಮೇಲೆ ಏನ್ ಮಾಡ್ತಾಳೆ ಗೊತ್ತಿಲ್ಲ. ಸೊ ಗೈಸ್, ಈಗ ನಾನು ಫುಲ್ ರೆಡಿ ಆಗಿದ್ದೀನಿ. ಸೊ ನನಗೆ 3 ಗಂಟೆ ನನಗೆ ಅಲ್ಲಿ ಚೆಕ್ ಇನ್ ಆಗಬೇಕು. ಪ್ಲೀಸ್ ಕಣೆ. ಸೊ 3 ಗಂಟೆ ನಾನು ಚೆಕ್ ಇನ್ ಆಗಬೇಕು ಏರ್ಪೋರ್ಟ್ ಒಳಗಡೆ. ಸೊ ಬಾಡಿ ಪತ್ರ ತೊಗೊಂಡಿದ್ದೀನಿ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಬರ್ತಾರೆ, ಹೆಂಗಿರುತ್ತೆ ಈವೆಂಟ್ಸು. ಸೊ ನಾನು ಎಕ್ಸೈಟ್ ಆಗಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಏನು ಲೆಟ್ಸ್ ಗೋನಾ? ಓಕೆ, ಲೆಟ್ಸ್ ಗೋ. ಗೈಸ್, ಇವಾಗ ಹೊರಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 3 ಗಂಟೆ. ಇನ್ನೇನು 15 ನಿಮಿಷ ಅಷ್ಟೇ 3 ಗಂಟೆಗೆ. ನಮ್ಮ ಅಮ್ಮ ಇನ್ನೂ ಎದ್ದಿನ ಸೆಂಡ್ ಆಫ್ ಮಾಡೋದಕ್ಕೆ ನಮ್ಮ ಅಮ್ಮ ವೆಯ್ಟ್ ಮಾಡ್ತಾವ್ರೆ. ಥ್ಯಾಂಕ್ ಯು. ಬಾಯ್, ಸಿ ಯು. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಇದನ್ನು ಫೋನ್ಸು, ಪವರ್ ಬ್ಯಾಂಕ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ನನ್ನ ಕೆಳಗೆ ಫ್ರೆಂಡ್ ಬಂದಿದ್ದಾನೆ, ಅವನ ಜೊತೆ ಹೋಗ್ತಾರೆ ಇವಾಗ. ಸೊ ಕೆಳಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡೋದು ನಮ್ಮ ಫ್ರೆಂಡ್ ಬಂದಿದ್ದಾನೆ. ಇವಾಗ ಫೈನಲಿ ನಮ್ಮ ಕಿಶನ್ ರಾಜ್ ಗೌಡ್ರು ನಮ್ಮನ್ನ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರು. ಡಿಕ್ಕಿತೆಗೆ ಅಬ್ಬಾ ಅಷ್ಟೇ ನಂದಲ್ಲ. ಬಾಯ್ ಬುಜಿ, ಸಿ ಯು. ಥ್ಯಾಂಕ್ ಯು ಬುಜಿ. ಬಾಯ್ ನೋಡಿ ಗೈಸ್, 3 ಗಂಟೆ ನೈಟಿಗೆ ಐಸ್ ಕ್ರೀಮ್ ತಿಂತವ್ರೆ. ಬಾಯ್ ಬುಜಿ, ಬಾಯ್, ಸಿ ಯು. ಟೈಮ್ ಬಂದ್ಬಿಟ್ಟು ಇವಾಗ 3:28 ಆಗಿದೆ. ನನಗೆ ಬೋರ್ಡಿಂಗ್ ಇರೋದು ಬಂದ್ಬಿಟ್ಟು 4:05 ಬನ್ನಿ ಹೋಗೋಣ ಒಳಗಡೆ. ಈಗ ಜಸ್ಟ್ ಮುಂಬೈ ಏರ್ಪೋರ್ಟ್ ಲ್ಯಾಂಡ್ ಆಗಿದ್ದೀನಿ. ನೋಡ್ಬೋದು ನೀವು ಮುಂಬೈ ಏರ್ಪೋರ್ಟ್ ಹೆಂಗಿದೆ ಅಂತ. ಬಸ್ಸು ಆರಾಮಾಗಿ ಇಲ್ಲಿ ಕೂತ್ಕೋಬಹುದು. 8 ಗಂಟೆಗೆ ಲ್ಯಾಂಡ್ ಆಗಿದ್ದೀವಿ ಮುಂಬೈ ಏರ್ಪೋರ್ಟ್ಗೆ. ಈಗ ನಮ್ ಪಿಕ್ ಮಾಡೋದಕ್ಕೆ ಅಲ್ಲಿ ಬಂದಿದ್ದಾನೆ ನೋಡಿ. ಇದೇ ಫ್ಲೈಟ್ ಅಲ್ಲಿ ನಾವು ಇವತ್ತು ಬಂದಿದ್ದು, ಫ್ಲೈಟ್ ಜೆಟ್ ಅಲ್ಲಿ. ಎಷ್ಟು ಚೆನ್ನಾಗಿದೆ ಗೈಸ್. ನಮಗೊಂದು ಆಸೆ ಇತ್ತು, ಹೆಂಗ್ ಗೊತ್ತಾ? ಸೊ ಈ ಏರ್ಪೋರ್ಟ್ ಇಂದ ಆಚೆ ಬಂದಿದ ತಕ್ಷಣ ನಮ್ಮ ಹೆಸರು ಇಟ್ಕೊಂಡು ವೆಲ್ಕಮ್ ಮಾಡೋದಕ್ಕೆ ನಮಗೋಸ್ಕರ ಆಚೆ ಕಾಯ್ತಾರೆ ಗೊತ್ತಾ. ಸೊ ಆ ಥರ ನಂಗೆ ಇರಬೇಕು ಅಂತ ಆಸೆ ಆಗ್ತಿತ್ತು. ಸೊ ಇವಾಗ ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ಆಚೆ ಕಡೆ ನನ್ನ ಬೋರ್ಡ್ ಇಟ್ಕೊಂಡು ಕಾಯ್ತಿದ್ದಾರಂತೆ ನೋಡ್ರಿ. ವೆಲ್ಕಮ್ ಕ್ರಿಯೇಟರ್ ನಮಗೆ ಬೋರ್ಡ್ ಹಿಡ್ದಿರೋದು. ಹಾಯ್. ಟ್ಯಾಗ್ ಹಾಕ್ತಿದ್ದಾರೆ. ಮುಂಬೈ ಏರ್ಪೋರ್ಟ್ ಆಚೆ ಕಡೆ ಪರವಾಗಿಲ್ಲ ಗೈಸ್, ಚೆನ್ನಾಗಿತ್ತು ಮುಂಬೈ ಏರ್ಪೋರ್ಟ್ ಕೂಡ. ಅಷ್ಟೇನು ಗಲೀಜಾಗಿಲ್ಲ. ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಇಟ್ಸ್ ಗುಡ್ ಗೈಸ್, ಚೆನ್ನಾಗಿದೆ ಏರ್ಪೋರ್ಟ್, ಮುಂಬೈ ಏರ್ಪೋರ್ಟ್. ಸೊ ನಮಗೆ ಪಿಕ್ ಮಾಡೋದಕ್ಕೆ ಕ್ಯಾಬ್ ಕೂಡ ಬಂದಿದೆ. ಮನೆ ಹೋಗುವ ವಯಸ್ಸು ಹೇಗೆ ಹೊರಟಿದ್ದೇವೆ ನೋಡು. ಮುಂಬೈ ರೋಡ್ ಹೆಂಗಿದೆ ಅಂತ ಸಾಕಾಗಿದೆ. ಹೆಂಗ್ ಗೊತ್ತಾ ಗೈಸ್, ಬರ್ಬೇಕಾದ್ರೆ ಬಸ್ಸಲ್ಲಿ ನೋಡಿ ಅವ್ರು ಇದಾರೆ ಗೊತ್ತಾ, ಅವ್ರ ಫೋನ ಅಲ್ಲೇ ಬಿಟ್ಬಿಟ್ಟು ಹಂಗೆ ಮುಂದೆ ಹೊರಟೋಗ್ಬಿಟ್ಟಿದ್ರು. ಅವಾಗ ನಾನು ಕರ್ಬಿಟ್ಟು ಫೋನ್ ಕೊಟ್ಟೆ ಅವ್ರಿಗೆ. ಅವ್ರು ಯಾರಂತ ನಂಗೆ ಗೊತ್ತಿರಲಿಲ್ಲ. ಬಟ್ ನೋಡಿ ಅವರು ಕೂಡ ಕ್ರಿಯೇಟ್ರು ಮುಂಬೈಯಲ್ಲಿ. ಸೊ ಅವರು ಕೂಡ ಬೆಂಗಳೂರಲ್ಲಿ ಇದ್ರಂತೆ, ಇವಾಗ ಬರ್ತಿದ್ದಾರೆ. ಸೊ ಎಲ್ಲಿಂದ ಹೆಂಗೆ ಕನೆಕ್ಟ್ ಆಯಿತು. ಸೊ ಲೆಟ್ಸ್ ಗೋ. ಇವಾಗ ರೂಮ್ ಹತ್ರ ಹೋಗ್ತಿದ್ದೀವಿ. ಇವತ್ತು ನಾವು ಸ್ಟೇ ಆಗ್ತಿರೋದು ಇದೇ ಹೋಟೆಲಲ್ಲಿ. ಹೋಟೆಲ್ ಆಚೆಗಡೆ ಇದೆ, ಸಾಕಾಗಿದೆ. ಆಮೇಲೆ ತೋರಿಸ್ತೀನಿ ಮನೆ ನೋಡ್ರಿ. ಇಲ್ಲಿ ವೆಲ್ಕಮ್ ಕ್ರಿಯೇಟರ್, ವಿ ಸೆಲೆಬ್ರೇಟ್ ಯು ಆ್ಯಂಡ್ ದ ಇನ್ಕ್ರೆಡಿಬಲ್ ಲವ್ ಯು ಬ್ರಿಂಗ್ ದ ಪ್ಲಾಟ್ಫಾರ್ಮ್ ಅಂತ ಇದೆ. ಮನೆ ಹೋಗುವ. ಥ್ಯಾಂಕ್ ಯು ಸರ್. ಲಿಫ್ಟ್ ನೋಡಿ ಗೈಸ್ ಹೆಂಗಿದು, ಯಾವುದೋ ಬೇರೆ ಡೋರ್ ಥರ ಇದೆ ಗೈಸ್ ನೋಡೋದಕ್ಕೆ. ಲಿಫ್ಟ್ ಇದು ಸಕ್ಕತ್ತಾಗಿ ಮೇಂಟೈನ್ ಮಾಡೋರು ಗೈಸ್. ನೋಡ್ರಿ ಹೆಂಗಿದೆ ಹೋಟೆಲ್ಲು, ಕ್ರೇಜ್ ಆಗಿದೆ. ನೀವು ರೂಮ್ಸ್ ನೋಡೋಣ ಹೆಂಗಿದೆ ಅಂತ. ಸೊ ಗೈಸ್, ಇವಾಗ ನಿಮಗೆ ನಮ್ಮ ರೂಮ್ ತೋರಿಸ್ತೀನಿ. ರೂಮ್ ಮಾತ್ರ ಯಾವುದೋ ಆಂಟಿಕ್ ರೂಮ್ ಇದಂಗಿದೆ ಗೈಸ್. ಯಾವುದೋ ಹಳೇ ಭೂತ ಬಂಗ್ಲೆ ಥರ ಐತೆ ರೂಮ್ ಇದು ಮೋಸ್ಟ್ಲಿ. ನೋಡ್ರಿ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸ್, ಓಕೆನಾ? ಸೊ ಇದು ಎಂಟ್ರೆನ್ಸು. ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ವಾಶ್ರೂಮ್ ಕೊಟ್ಟಿದ್ದಾರೆ. ಅಯ್ಯೋ ನಿಜ ಭಯ ಆಗೋಯ್ತು ನನಗೆ. ಒಂದು ರೌಂಡು ಇಲ್ಲೇ ಅವರೇ. ಸೊ ಇದೊಂದು ವಾಶ್ರೂಮ್. ಸೊ ಇಲ್ಲಿ ನೋಡ್ರಿ ವಾಶ್ರೂಮ್ ಇಲ್ಲಿದೆ. ಆ್ಯಂಡ್ ಟಪ್ ಕೂಡ ಕೊಟ್ಟಿದ್ದಾರೆ. ಇದು ನೋಡೋದಕ್ಕೆ ಒಂಥರ ಆ್ಯಂಟಿಕ್ ರೂಮ್ ಇದ್ದಂಗಿದೆ ನಿಜವಾಗ್ಲೂ. ಆ್ಯಂಡ್ ಇಲ್ಲಿಗೆ ಬಂದರೆ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ, ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡೋದಕ್ಕೆ. ಸೋಫಾ ಕೊಟ್ಟಿದ್ದಾರೆ ನೋಡ್ರಿ, ಯಾವ ಥರ ಇದೆ. ಯಪ್ಪ ನೋಡ್ರಿ ಇಲ್ಲಿ ಹೆಂಗಿರ್ಬೇಕು ಒಂದು ದಿವಸ ಇಲ್ಲಿ ಅಂತ ಭಯ ಆಕೈತೆ ನನಗೆ. ನನಗೆ ಕೆಳಗೆ ಇಳಿದು ಬಂದರೆ ಸೊ ಇಲ್ಲಿ ಬೆಡ್ ಇದೆ. ಆ್ಯಂಡ್ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ. ಬಾಲ್ಕನಿ ಇದೆಯಾ ಅಂತ ನೋಡಿದೆ, ಆದರೆ ಬಾಲ್ಕನಿ ಏನಿಲ್ಲ, ನಾರ್ಮಲ್ ಇಷ್ಟೇ ಹಿಂಗೆ ಇದೆ. ಸೊ ಚೆನ್ನಾಗಿದೆ. ಸೊ ಇದು ನನ್ನ ರೂಮು. ಸೊ ಅವ್ರು ಕೂಡ ನಮ್ಮ ರೂಮಲ್ಲಿ ಇವತ್ತು
ಸುಮ್ಮನೆ ಫ್ರೆಶ್ ಅಪ್ ಆಗಿ ಹೋಗೋದಕ್ಕೆ ಸ್ಟೇ ಆಗ್ತಿದ್ದಾರೆ. ಆಮೇಲೆ ಅವ್ರದ್ದು ಬೇರೆ ರೂಮ್ ಇದೆ. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಎಷ್ಟು ಕ್ಯೂಟಾಗಿ ಇಟ್ಟಿದ್ದಾರೆ, ಕೇಕು ಸ್ವೀಟ್ ಎಲ್ಲ. ವಾವ್. ಸೊ ಗೈಸ್ ಇಲ್ಲಿ ನೋಡಿ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಸುಮ್ಮನೆ ಫೋನ್ ಹಿಂಗೆ ಇಟ್ಟರೆ ಸಾಕು, ಚಾರ್ಜ್ ಆಗುತ್ತೆ ಫೋನು. ಇಲ್ಲಿ ಏರ್ಪೋರ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಕ್ರೇಜಿ ಗೈಸ್, ಒಂಥರ ಏನೋ ಒಂಥರ ಯೂನೀಕಾಗಿ ಸಖತ್ತಾಗಿದೆ ಒಂಥರ ಈ ರೂಮು. ಕಾಮಾಗೆ ಆ ಕಡೆ ತಿರುಗಿದ್ರೆ ಭಯ ಆಗುತ್ತೆ ನನಗೆ, ದೇವಾಗಿ ಹೋಗಿ ಬಂದ್ಬಿಡುತ್ತಾ ಅಂತ. ಅಷ್ಟು ಭೂತ್ ಬಂಗ್ಲೆ ಥರ ಐತೆ. ನಿಮ್ಮೆಲ್ಲರೂ ಇವಾಗ ತಲೆ ಓಡ್ತಾ ಇರುತ್ತೆ, ಇವನು ಎಲ್ಲಿಗೆ ಬಂದಿದ್ದಾನೆ, ಏನು ಮಾಡ್ತಿದ್ದಾನೆ, ಯಾಕೆ ಬಂದಿದ್ದಾನೆ ಅಂತ. ಸೊ ಸೀರಿಯಸ್ ಆಗಿ ನನಗೂ ಗೊತ್ತಿಲ್ಲ ಹೇಗೆ ಬಂದಿದ್ದೀನಿ ಅಂತ. ಸೊ ಕ್ರಿಯೇಟರ್ ಮೀಟಪ್ ಇದೆ, ಸೊ ಇಂಟರ್ನ್ಯಾಷನಲ್ ಕ್ರಿಯೇಟರ್ ಮೀಟಪ್ ಇದೆ, ಬನ್ನಿ ಅಂತ ಕರೆದ್ರು. ಸೊ ಬ್ಲೈಂಡಾಗಿ ಬಂದಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಹಂಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು, ಹೊಸದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಂತ ಬಂದಿದ್ದೀನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಬನ್ನಿ ನೋಡಿ ಗೈಸ್, ಇಲ್ಲಿ ಹೆಂಗಿದೆ ಇದು. ಫುಲ್ಲು ಡೈನಿಂಗ್ ಏರಿಯಾ, ಓಕೆನಾ? ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಂತೂ ಸಖತ್ತಾಗಿ ಮಾಡಿದ್ದಾರೆ ಗೈಸ್. ಅಂದ್ರೆ ಯಾವುದೋ ಮದುವೆ ಚೌಲ್ಟ್ರಿ ಬಂದಾಗೈತೆ ನಿಜವಲ್ಲ ನನಗಂತೂ. ಸೊ ಬರೀ ನೋಡೋಣ ಏನಿರುತ್ತೆ. ಮುಂಬೈ ಬ್ರೇಕ್ಫಾಸ್ಟ್ ಏನು ಮಾಡಿದೆ ನೋಡ್ಕೊಂಬರೋಣ ಗೈಸ್. ಮುಂಬೈ ಬ್ರೇಕ್ಫಾಸ್ಟ್ ನೋಡ್ರಿ, ಬೋಂಡ ಎಲ್ಲ ಮಾಡ್ಬಿಟ್ರು ಬೆಳಿಗ್ಗೆ ಬೋಂಡ, ಕೇಕು, ಏನೋ ಐತೆ. ಇದೇನಾಗ ಉಪ್ಪಿಟ್ಟ ಏನಪ್ಪ ಇದು, ಒಳ್ಳೆ ಅದೇ ಚೀಸ್ ಇದೆ ಗೈಸ್. ಪೂರಿ ಇದೆಪ್ಪ, ಅದೇ ಪರವಾಗಿಲ್ಲ, ಪೂರಿ ಎಲ್ಲ ಇದೆ. ಓ ಪಾವ್ ಬಜ್ಜಿ ಗೈಸ್. ಮುಂಬೈ ಮಹಾರಾಷ್ಟ್ರ ಅಂತಂದರೆ ಫಸ್ಟ್ ಬರೋದೇ ಪಾವ್ ಬಜ್ಜಿ. ಸೊ ಪಾವ್ ಬಜ್ಜಿ ಇದೆ. ಪಾವ್ ಬಜ್ಜಿ ಅಂತಲೇ ಇದಕ್ಕೆ ಏನಂತಾರೆ ಇದಕ್ಕೆ? ಪಾವ್ ಬಜ್ಜಿ ಅಂತ ಹೇಳ್ತಾರೆ. ಪಾವ್ ಬಜ್ಜಿ ಇದೆ. ಒಂದು ಬ್ಯಾಟಿಂಗ್ ಮಾಡುವ ಚೆನ್ನಾಗಿ. ಇವಾಗ ಬೆಳಗ್ಗೆ ಪಾವ್ ಬಜ್ಜಿ ಟ್ರೈ ಮಾಡ್ತಿದ್ದೀನಿ. ನಮ್ಮ ಅಮ್ಮ ಇದನ್ನು ನೋಡಿದ್ರೆ ತುಪ್ಪಕ್ಕಂತ ಹೋಗಿದ್ದಾರೆ, ಯಾಕಂದರೆ ಬೆಳಿಗ್ಗೆ ನಾನು ಯಾವತ್ತೂ ಕೂಡ ಮಸಾಲೆ ಐಟಮ್ ತಿನ್ನಲ್ಲ. ಸೊ ಇಲ್ಲಿ ತಿಂತಾಯಿದ್ದೀನಿ. ನೋಡುವ ನಮ್ಮಮ್ಮ ನೋಡಿ ಬೈತಾರೆ ಇವಾಗ ಪಕ್ಕ ನನಗೆ. ನಮ್ಮ ಮನೆ ಮಾಡಿದ್ರೆ ತಿನ್ನಲ್ಲ, ಆಚೆ ತಿಂತೀಯ ಅಂತ. ನಿಂಬೆ ಹಣ್ಕೊಂಡು ತಿನ್ಬೇಕಾಗ್ತಿದೆ, ಮಸ್ತಾಗಿರುತ್ತೆ. ನಿಂಬೆ ಹಣ್ಕೊಂಡು ಅವನೇ ಹಚ್ಕೊಂಡು ಹಾಕೊಂಡು ತಿಂತಾಯಿದ್ರೆ ಸಾಕಾಗ ಡೇಟ್ ಹೋದ್ರು. ಸೊ ಗೈಸ್ ಈಗ ಜಸ್ಟ್ ಫ್ರೆಶ್ನ್ ಅಪ್ ಎಲ್ಲ ಆಗಿ ಇವಾಗ ಈವೆಂಟ್ ಹೋಗ್ಬೇಕು ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕತ್ತು ಸ್ವಲ್ಪ ಕಾಣಿಸ್ತಿದೆ ಕರೆಕ್ಟಾಗಿ, ಬಟ್ ಈ ಥರ ಬಟ್ಟೆ ಒಳಗೆ ನಾನು ಫಸ್ಟ್ ಟೈಮ್ ಹಾಕ್ತಿರೋದು. ಸೊ ಕಮೆಂಟ್ ಮಾಡಿ ಹೇಳಿ, ಔಟ್ ಆಫ್ 10 ನನಗೆ ಡ್ರೆಸ್ಸಿಗೆ ನೀವು ಎಷ್ಟು ರೇಟಿಂಗ್ ಕೊಡ್ತೀವಿ ಗೊತ್ತಾಗುತ್ತೆ. ಸೊ ಹೆಂಗಿದೆ ಅಂತ ನನಗೆ ಹೇಳಿ ಗೈಸ್, ಕಮೆಂಟ್ ಮಾಡಿಬಿಟ್ಟು. ಸೊ ಇವಾಗ ಈವೆಂಟಿಗೆ ಲೇಟ್ ಆಯಿತು, ಸೊ ಬನ್ನಿ ಹೋಗುವ. ಗೈಸ್ ನೋಡಿ ಗೈಸ್, ಇವಾಗ ನಾನು ಔಟ್ಫಿಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಿಸ್ಲಿಗಂತ. ದಿಸ್ ಮೈ ಔಟ್ಫಿಟ್. ಸೊ ಸಖತ್ತಾಗಿ ಕಾಣಿಸ್ತಿದೆ ಗೈಸ್, ಒಂಥರ ಯೂನಿಕ್ಕಾಗಿ ನಾನು ರೆಡಿ ಆಗಿದ್ದೀನಿ, ಗೊತ್ತಿಲ್ಲ. ನೋಡೋಣ ಬನ್ನಿ ಯಾರು ಬಂದಿದ್ದಾರೆ, ಏನಾಗುತ್ತೆ ಇವತ್ತು. ಪ್ರತಿ ಒಂದೂ ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತೀನಿ ಗೈಸ್. ಇವಾಗ ಇದೇ ಬಸ್ಸಲ್ಲಿ ನಮ್ಮನ್ನ ಪಿಕ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಬಸ್ಸಲ್ಲಿ ನಾನು ಫಸ್ಟ್ ಟೈಮ್ ಗೈಸ್ ಬರ್ತಿರೋದು. ವಾವ್, ಸಖತ್ತಾಗಿದೆ ಬಸ್. ಹಾಯ್, ಹಲೋ. ಸಖತ್ತಾಗಿದೆ ಗೈಸ್ ಬಸ್. ಇದು ಒಂಥರ ಕ್ರೇಜಿ ಆಗಿದೆ, ನೈಸ್. ಚಿಕ್ಕ ಬಸ್ಸು, ಚೆನ್ನಾಗಿದೆ. ಹಾಯ್. ನನ್ನ ಪ್ರಕಾರ ಜಾಸ್ತಿ ನಾರ್ತ್ ಕ್ರಿಯೇಟರ್ಸೇ ಬಂದಿರ್ತಾರೆ ಅನ್ಕೋತೀನಿ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಇದೊಂಥರ ಎಕ್ಸಾಮ್ ಬರೆಯೋ ಥರ ಇದೆ ಗೈಸ್. ನನಗೆ ಎಲ್ಲೋ ಎಕ್ಸಾಮ್ ಬರೆಯೋ ಹೋಗ್ತಾ ಇದ್ದೀನಿ, ಆ ಥರ ನರ್ವಸ್ ಫೀಲು. ನಾನು ಇದೇ ಫಸ್ಟ್ ಟೈಮು ಹೊಸ ಕ್ರಿಯೇಟರ್ಗಳನ್ನ, ಹೊಸ ಜನಗಳನ್ನ ಮೀಟ್ ಆಗ್ತಿರೋದು, ಆಚೆ ಬಂದು ಸೋಷಲೈಸ್ ಆಗ್ತಿರೋದು ಫಸ್ಟ್ ಟೈಮು. ನೋಡೋಣ ಬನ್ನಿ, ಹೊಸ ಎಕ್ಸ್ಪೀರಿಯೆನ್ಸು ಟ್ರೈ ಮಾಡುವ ಹೆಂಗಿರುತ್ತೆ ಅಂತ. ನೋಡಿ ಗೈಸ್, ಇಲ್ಲಿ ಎಷ್ಟು ಜನ ಸ್ವಲ್ಪ ಎಲ್ಲ ಕಾಯ್ಕೊಂಡು ಅವ್ರ ಕ್ರಿಯೇಟರ್ಗಳೆಲ್ಲ ಹೋಗ್ತಿದ್ದೀವಿ ಅಂತ. ಸೊ ಈಗ QR ಕೋಡ್ ತೋರಿಸಿ ಆಮೇಲೆ ಒಳಗಡೆ ಹೋಗ್ಬೇಕು. ಸೊ ಇದೇ ವೆನ್ಯೂ ಹೋಗ್ತಿರೋದು ನಾವು ಇವಾಗ. ಈ ಥರ ಒಂದು ಬ್ಯಾಂಡಾಗಿ ಕಳಿಸ್ತಾರೆ. ನೋಡೋಣ ಬನ್ನಿ, ಕ್ಯೂ ಇದೆ, ನಿಂತ್ಕೊಂಡು ಇಲ್ಲಿಂದ ಒಳಗಡೆ ಹೋಗ್ಬೇಕು ಇವಾಗ. ನೋಡಿದೆ ಮೆಟ್ಟ ಇವೆಂಟ್. ನೋಡಿ ಯಾರೋ ಇಬ್ಬರು ಇದ್ದಾರೆ, ಗೊತ್ತಾ ನಿಮ್ಗೆ ಯಾರು ಅಂತ ಅವರು? ನಮಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. 48th ಫ್ಲೋರ್ಗೆ ಬಂದಿದ್ದೀವಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕ್ರೇಜ್ ಆಗಿದೆ ಮಾತ್ರ ಗೈಸ್. ಈ ಕಲರ್ಗೆ ಮತ್ತು ನನ್ನ ಡ್ರೆಸ್ಗೆ ಸಿಕ್ಕಾಪಟ್ಟೆ ಮ್ಯಾಚ್ ಆಗ್ತಿದೆ ಗೈಸ್. ನೋಡ್ರಿ, ಈ ಕಲರ್ಗೆ ನನ್ನ ಡ್ರೆಸ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಹಿಂಗೆ ಸರ್ವ್ ಮಾಡ್ತಾ ಇರ್ತಾರೆ ನೋಡ್ರಿ, ಹಿಂಗೆ ಸರ್ವ್ ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಕೂಡ ಅವ್ರು ಎಲ್ಲಾರು ಅವ್ರೆ. ನೋಡಿ ಗೈಸ್, 48th ಫ್ಲೋರ್ ಇಂದ ಇಡೀ ಮುಂಬೈಯ ಕಾಣಿಸ್ತಾ ಇದೆ ಇಲ್ಲಿಂದ. ಇವಾಗ ನಾನು ಏನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ತಾರೆ ಒಂದು ಗೊತ್ತಿಲ್ಲ ಗೈಸ್. ನೋಡೋಣ ಇವ್ರು ಏನ್ ಮಾಡ್ತಾರೆ ನನಗೂ ಗೊತ್ತಿಲ್ಲ. ನಾನು ಬರೀ ನಿಂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡ್ರಿ ಇಲ್ಲಿ ಬೀಚ್, ಎಲ್ಲಾರು ಫ್ರೆಂಡ್ಸ್ ಎಲ್ಲಾರು ಫ್ರೆಂಡ್ಸ್ ಇದ್ದಾರೆ. ಬಟ್ ನನಗೆ ಇಲ್ಲಿ ನಾರ್ತ್ ಕ್ರಿಯೇಟರ್ಸ್ ಅಲ್ಲಿ ನಮ್ಗೆ ಯಾರು ಗೊತ್ತೇ ಇಲ್ಲ. ಕನ್ನಡದ ನಾನು ಒಬ್ಬನೇ ಬಂದಿರೋದು ಮತ್ತೆ ಗೊತ್ತಿಲ್ಲ. ಕನ್ನಡದ ಯಾರು ನಾನು ಸಿಗ್ತಾನೆ ಇಲ್ಲ, ಅವಾಗ್ಲಿಂದ ಹುಡುಕ್ತಾ ಇದ್ದೀನಿ, ಯಾರು ಸಿಗ್ತಿಲ್ಲ. ಕನ್ನಡದ ಒಬ್ಬ ಸಿಕ್ಕರೆ ಆಯೋಣ. ಕನ್ನಡದವ್ರು ನಿಮ್ಮೂರೇ, ಅದು ನಿಮ್ಮೂರು ಯಾದಗಿರಿ. ಸೂಪರ್. ನೀವು ಒಬ್ಬರ ಸಿಕ್ಕ ಕನ್ನಡದವ್ರು ನನಗೆ. ನೀವು ಕನ್ನಡದವ್ರಾ? ಆಯ್ ಸೂಪರ್. ಆಯ್
ಹಾಯ್ ಆರಾಮಾ ಗೈಸ್? ಪರವಾಗಿಲ್ಲ ಗೈಸ್, ಕನ್ನಡದವ್ರು ನಂಗೆ ಯಾರು ಕ್ರಿಯೇಟರ್ಗಳು ಸಿಕ್ಕಿಲ್ಲ. ಅಟ್ಲಿ ಇವರ ಕನ್ನಡದವ್ರು ಸಿಕ್ಕಿದ್ರು ನನಗೆ. ಸೇಫ್ ಆಗಿದ್ದೀನಿ ನಾನು. ಇಲ್ಲೇ ಮುಂದೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ. ಸಂಬಂಧ ಬೇರೆ ಬರ್ತಾರಂತೆ ಇವತ್ತು, ಗೊತ್ತಿಲ್ಲ, ನೋಡುವ ಹೆಂಗಿರುತ್ತೆ ಅಂತ. ಇವ್ರೊಬ್ಬರೇ ಗೊತ್ತಿರೋ ನಂಗೆ ತಮಿಳ್ ಕ್ರಿಯೇಟರ್. ಹಾಯ್ ಪಣ್ಣು ಬೈ. ಇನ್ನೂ ಪರಿಚಯ ಮಾಡ್ಕೋತಾ ಇದ್ದೀನಿ ಎಲ್ರು, ನಂಗೆ ಗೊತ್ತಿಲ್ಲ. ಇಲ್ಲೇ ಈವೆಂಟ್ ಸಮಂತ ನೋಡಿದ್ರೆ ಸಮಂತ ಗೈಸ್ ನಮ್ಗೆ ಕನ್ನಡದವ್ರು ಒಬ್ಬರು ಸಿಕ್ಕಿದ್ದಾರೆ ನೋಡಿ. ಇವರೇ ಗೊತ್ತಿರ್ತಾರೆ ನಿಮಗೆ, ಜೆ.ವಿ ಅಂತ ನೋಡಿರ್ತಾರೆ ಕಂಟೆಂಟ್ಗಳು. JB ಗ್ಯಾಂಗ್ ಕಾಮೆಂಟ್ ಮಾಡಿ. ಇವರೊಬ್ಬ ನಂಗೆ ಸಿಕ್ಕಿಲ್ಲ ಕನ್ನಡದವರು, ಬೇರೆ ನಂಗೆ ಸಿಕ್ಕಿಲ್ಲ. ಸೊ ಸುಮ್ಮನೆ ಕೂತ್ಕೊಂಡು ನಾವೇನ ಚಿಲ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಟೈಮ್ ಬ್ಯಾಂಕ್ ಗೊತ್ತಿಲ್ಲ. ಗಿಫ್ಟ್ ಟೆಂಪರ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಒಳಗಡೆ ಏನಿದೆ ಅಂತ. ನಮ್ಮ ರೂಮ್ಗೆ ಹೋಗ್ಬಿಟ್ಟು ಇವಾಗ ಗಿಫ್ಟ್ ಟೆಂಪರ್ ಏನು ಮಾಡೋಣ, ಅನ್ಬಾಕ್ಸಿಂಗ್ ಮಾಡೋಣ. ಮೆಟ್ಟದ ಕೊಟ್ಟಿರೋ ಇದು ಹೌಸ್ ಆಫ್ ಇನ್ಸ್ಟಾಗ್ರಾಮ್ ಮುಂಬೈ 2025 ಏನೋ ಕೊಟ್ಟವ್ರಪ್ಪ, ಮೆಡಲ್ ಕೊಟ್ಟವ್ರ. ಏನಿದು ಇದೇನೋ ಕೊಟ್ಟಿದ್ದಾರೆ ಗ್ಲಾಸ್, ಗೊತ್ತಿಲ್ಲ ಏನಿದು ಅಂತ. ಕನೆಕ್ಟ್ ಮಾಡಿದೆ ಇದ್ದೀನಿ ನೋಡ್ರಿ, ಇಲ್ಲಿ ಹಿಂಗಿದೆ ಇದು. ವಾವ್, ಸಖತ್ತಾಗಿದೆಯಲ್ಲ, ಒಂಥರ ಸೂಪರ್ ಆಗೈತೆ. ಸೊ ಗೈಸ್ ನೋಡಿದ್ರಲ್ಲ, ಇವತ್ತಿನ ವ್ಲಾಗು ಈ ರೀತಿ ಇತ್ತು. ಸೊ ಮುಂಬೈಗೆ ಬಂದು ಈವೆಂಟ್ ಕ್ರಿಯೇಟರ್ ಮೀಟಪ್ ಎಲ್ಲ ಆಗಿ ನಾನು ಯಾರ ಜೊತೆನೂ ಅಷ್ಟು ಮಾತಾಡ್ಸಿಲ್ಲ. ಸೊ ಯಾಕಂದ್ರೆ ಎಲ್ಲ ನಾರ್ತ್ ಕ್ರಿಯೇಟರ್ಗಳು ನಂಗೆ ಯಾರೋ ಗೊತ್ತಿಲ್ಲ. ನಮ್ಮ ಕನ್ನಡ ಕ್ರಿಯೇಟರ್ಗಳು ಅಂದರೆ ಇಬ್ಬರು ಸಿಕ್ಕಿದ್ರು, ಸೊ ಅವ್ರ ಜೊತೆ ಮಾತಾಡಿದೆ. ಸೊ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಖುಷಿ ಆಯಿತು ಬಂದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ನಾನು ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಂಟ್ರೆಸ್ಟಿಂಗ್ ವ್ಲಾಗ್ ಮತ್ತೆ ಸಿಗ್ತೀನಿ. ಅಲ್ಲಿ ನೋಡ್ತಾ ಇದ್ದೀನಿ. ಸೈನಿಂಗ್ ಆಫ್, ಬಾಯ್.